ಕಾನೂನಿನಲ್ಲಿ ಇದರಲ್ಲಿಲ್ಲ. ನೋಡಿ ಅಧ್ಯಕ್ಷರಾದವರಿಗೆ ಆಕ್ಟಲ್ಲಿ ಮೆನ್ಷನ್ ಮಾಡಲಿಲ್ಲ, ಮೆನ್ಷನ್ ಮಾಡಿಲ್ಲ, ಸೈಲೆಂಟ್ ಇದೆ. ಸೈಲೆಂಟ್ ಇದ್ದ ತಕ್ಷಣ ಎರಡು ಸಿಗ್ನೇಚರ್ ಪಬ್ಲಿಕ್ ಹತ್ರ ಹಣ ಕೇಳಬೇಕಾಗಲ್ಲ. ಪಬ್ಲಿಕ್ ಕೇಳಿ ಹಕ್ಕಿನ ಕೇಳಿ ತಪ್ಪು ಮಾಹಿತಿ ಕೊಡುವಂಥದ್ದು. ಇವಾಗ ಸರ್ಕಾರಕ್ಕೆ ದೇವಸ್ಥಾನ ಹೌದು, ಸರ್ಕಾರಕ್ಕೆ ಸಂಬಂಧಿಸಿದ ದೇವಸ್ಥಾನ ಆಗಿದೆ. ದೇವಸ್ಥಾನದಲ್ಲಿ ಅಭಿವೃದ್ಧಿ ಸರ್ಕಾರಕ್ಕೆ, ಆದರೆ ಸರ್ಕಾರದ ಹತ್ರ ಬರುವುದು ಸಾರ್ವಜನಿಕರಿಗೆ. ಆನಂದ ವ್ಯವಸ್ಥಾಪಕ ಸಮಿತಿ, ಆದರೆ ಸಾರ್ವಜನಿಕರಿಗೆ ಬೇಡಿಕೆ ಹಾಕಿಲ್ಲ, ಅವ್ರು ಪ್ರಶ್ನೆ ಮಾಡುವಾಗಿಲ್ಲ, ಅದು ಹೇಳುವ ಮಾತೇ ಅಲ್ಲ. ಯಾಕಂದ್ರೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಅದರಲ್ಲಿ ಹಕ್ಕಿನಂತವ್ರು ಬರ್ತಾರೆ. ನೀವು ಕೇಳೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ಆದ್ರೆ ಎಲ್ಲವೂ ಕೇಳಿ ಈಗ ನಾವೆಲ್ಲ ತಿಳಿದಿಲ್ಲಿ ಕೂತವರಲ್ಲ. ಕೆಲವು ಸಾರ್ವಜನಿಕ ಕೊಟ್ಟದನ್ನು ಅಥವಾ ಸೇವೆ ಮಾಡಿದ್ದನ್ನು ಹೇಳಬೇಕು. ನನಗೆ ಬೇಕಾದ ಎಂತ ವಿಚಾರ ನೀವು ಹೇಳ್ಕೊಡ್ಬೇಕು ಅಷ್ಟೇ. ಯಾಕಂದ್ರೆ ವಿಚಾರವನ್ನು ತಿರುಚಲಿಕ್ಕೆ ಹೋಗ್ಬೇಕು. ಈಗ ಅಧ್ಯಕ್ಷರು ನನಗೆ ಸಮಜಾಯಿಸಿಕೊಟ್ಟ ಪ್ರಕಾರ ಎಲ್ಲ ಕೆಲಸ ಮಾಡಲಿಕ್ಕೆ, ಮುಖ್ಯವಾಗಿ ಚಕ್ಕಟ್ಟು ಡ್ರಾ ಮಾಡಲಿಕ್ಕೆ ನಿಮಗೆ ಪವರ್ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ನೀವು ಉಲ್ಲೇಖ ಮಾಡಿದ್ದೀರಿ. ನಿಮ್ಮೊಳಗೆ ಸಹಮತ ಇದೆ ಅಂತ ಹೇಳುವಂಥದ್ದು ಕೂಡ ಹೇಳಿದ್ದೀರಿ. ಆದರೆ ಹೊಂದಾಣಿಕೆ ಸಹಮತ ಇದೆ ಅಂತ ಹೇಳುವಂಥದ್ದು ಇಲ್ಲಿ ಸಾಬೀತಾಗುತ್ತಿಲ್ಲ. ಯಾಕೆಂದರೆ ಈಗಾಗಲೇ ಅಲ್ಲಿ ಒಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಅದೀಗ ಇಂದಿನ ವ್ಯವಸ್ಥಾಪನಾ ಸಮಿತಿಯಲ್ಲಿ ನಾವು ನೋಡುತ್ತಿದ್ರೆ ಒಂದು ವ್ಯವಸ್ಥಾಪನಾ ಸಮಿತಿಯಲ್ಲಿ 4 ಜನ ಇದು ಸದಸ್ಯರು ರಾಜೀನಾಮೆ ಕೊಟ್ಟು 374 ಮತ್ತೆ ಸೇಲ್ ಅಂಡ್ ರೆಂಟ್ ಬೇಸಿಸ್ ಕೆಲವೆಲ್ಲ ಸೇಲ್ ಮತ್ತೆ ರೆಂಟ್ಗೆ ಕೊಟ್ಟಂತ ಪಾತ್ರೆಗಳಿಗೆ 22,540 ರೂಪಾಯಿ ಬಂದಿದೆ. ಆ ವರ್ಷ ಟೋಟಲ್ ಈಗ 57 ಲಕ್ಷ ಬಂದಿದೆ. 57 ಲಕ್ಷ ಚಿಲ್ಲರೆ, ಓಕೆ, ಅಷ್ಟು ಬಂದಿದೆ. ಅದಕ್ಕೆ 374 ರೂಪಾಯಿ ಬಂದಿದೆ. ಮತ್ತೆ ಸೇಲ್ ಅಂಡ್ ರೆಂಟ್ ಬೇಸಿಸ್ ಕೆಲವೆಲ್ಲ ಸೇಲ್ ಮತ್ತೆ ರೆಂಟ್ಗೆ ಕೊಟ್ಟಂತ ಪಾತ್ರೆಗಳಿಗೆ 22,540 ರೂಪಾಯಿ ಬಂದಿದೆ. ಆ ವರ್ಷ ಟೋಟಲ್ ಈಗ 57 ಲಕ್ಷ ಬಂದಿದೆ. 57 ಲಕ್ಷ ಚಿಲ್ಲರೆ, ಓಕೆ, ಅಷ್ಟು ಬಂದಿದೆ. ಅಧಿಕಾರ ಬೇಕು. ಅಧಿಕಾರ ಉಳಿಸಿಕೊಳ್ಳಲಿಕ್ಕೆ ಬೇಕಾಗಿ ಯಾವುದೋ ಒಂದು ವ್ಯಕ್ತಿಯ ಮಾತಿಗೆ ಬಲಿ ಪಶು ಆಗ್ತಿದ್ದಾರೆ. ಅದು ತಮಗೆಲ್ಲ ಗೊತ್ತಿರ್ಬೋದು ಇಂಥವರೇ ಅಂತ. ಹೌದು. ಏಕಾಏಕಿ ಏನೇ ಆದ್ರೂ ಇವತ್ತು ಯಾವುದೇ ನಿರ್ಣಯ ಕೈಗೊಳ್ಳಬೇಡಿ ಎಂಬ ಸೂಚನೆ ಬಂದ ನಂತರ ಅವರು ನಮ್ಮ ಮಾತಿಗೆ ಬೆಲೆ ಕೊಡ್ತಿಲ್ಲ. ಸೀಮೆಯ ಭಕ್ತಾದಿಗಳ ಮೇಲೆ ನಂಬಿಕೆ ಇಲ್ಲ. ಮುಂದಿನ ದಿನಗಳಲ್ಲಿ ಸೀಮೆಯ ಭಕ್ತಾದಿಗಳಲ್ಲಿ ವಂತಿಗೆ ಕೇಳುವ ನೈತಿಕತೆಯನ್ನು ನೀವು ಕಳೆದುಕೊಂಡಿದ್ದೀರಿ. ನೀವು ನಿಮ್ಮ ಗೌರವ ಸಲಹೆಗಾರರು ಮತ್ತು ವ್ಯವಸ್ಥಾಪನಾ ಸಮಿತಿಯವರೇ ಜಾತ್ರೆ ನಡೆಸಿ ಸೀಮೆಯ ಭಕ್ತಾದಿಗಳು ನಿಮಗೆ ಅಗತ್ಯ ಇಲ್ಲ. ನಿಮಗೆ ಅಧಿಕಾರ, ಅಧ್ಯಕ್ಷತೆ, ನಿಮ್ಮ ಗೌರವ ಸಲಹೆಗಾರರು ಮಾತ್ರ ಅಗತ್ಯ. ಸೀಮೆಯ ಭಕ್ತಾದಿಗಳಲ್ಲಿ ನೀವು ಯಾವುದೇ ವಂತಿಗೆಯನ್ನು ಕೇಳಬೇಡಿ. ನಮ್ಮ ಭಕ್ತಿಯಲ್ಲಿ ಇದ್ರೆ, ದೇವರಿಗೆ ಕೊಡ್ಬೇಕು ಅಂತ ಮನಸ್ಸು ಇದ್ರೆ ನಿಮಗೆ ದೇವರ ಹುಂಡಿಗೆ ತಂದು ಹಾಕ್ತೇವೆ. ನಿಮ್ಮ ಜಾತ್ರೆಗೆ ವಂತಿಗೆ ಕೊಡುವುದಿಲ್ಲ. ಇದು ನೇರವಾಗಿ ಇಡೀ ಸೀಮೆಯವರ ಪರವಾಗಿ ನಾವು ಪ್ರತಿಜ್ಞೆ ಮಾಡ್ತೇವೆ. ಎಚ್ಚರ, ನಾವು ಇದನ್ನು ಇಲ್ಲಿಗೆ ಬಿಡುವುದಿಲ್ಲ. ಸೇರಿದ ಎಲ್ಲ ಭಕ್ತಾದಿಗಳು ದೇವರ ಮುಂದೆ ಧ್ವಜಸ್ತಂಭದ ಹತ್ರ ಇವತ್ತು ಈಗಲೇ
ನಾವು ಒಂದು ಸಂಕಲ್ಪ ಮಾಡಿ ಹೋಗ್ತೇವೆ. ಇವತ್ತಿನ ಈ ಸಭೆಯಲ್ಲಿ ನಾವು ಎಲ್ಲ ಪ್ರಯತ್ನವನ್ನು ದೇವರಿಗೋಸ್ಕರ ದೇವರು ನಮ್ಮಲ್ಲಿ ಮಾಡಿಸಿದ್ದಾರೆ. ಆದ್ರೆ ಯಾವುದೇ ಮಾತಿಗೆ ಕಿವಿಗೊಡದೆ ಮೊಂಡುತನದಿಂದ ಏಕ ವ್ಯಕ್ತಿಗೆ ಬೆಲೆ ಕೊಟ್ಟು ನೀವು ಯಾವುದೇ ನಿರ್ಧಾರ ಕೈಗೊಳ್ಳುವುದಿಲ್ಲ. ಅದಕ್ಕೋಸ್ಕರ ನಾವು ದೇವರ ಮುಂದೆ ಯಾವುದೇ ದೋಷಗಳು ಬಂದ್ರೆ ಯಾರೆಲ್ಲ ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಮುಟ್ಟಬೇಕು. ಸೀಮೆಯ ಯಾವ ಭಕ್ತರಿಗೂ ಈ ದೋಷ ತಗಲ್ಬಾರ್ದೆಂದು ನಾವು ಧ್ವಜಸ್ತಂಭದ ಹತ್ರ ನಿಂತು ಎಲ್ಲ ಸೀಮೆಯ ಭಕ್ತರು ಪ್ರಾರ್ಥನೆ ಮಾಡಿ ನಿರ್ಗಮಿಸ್ತೇವೆ. ಮುಂದೆಯ ವಿಷಯ ಏನು ಇದ್ರೂ ನಿಮಗೆ ನೀವೇ ಅನುಭವಿಸಿ. ಯಾವುದೇ ಸೀಮೆಯ ಭಕ್ತರಿಗೆ ಇದರಲ್ಲಿ ಯಾವುದೇ ತೊಂದರೆ ಬರಬಾರದು. ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ. ಯಾರೆಲ್ಲ ತಪ್ಪಿತಸ್ಥರೆಂದು ದೇವರೇ ನಿರ್ಧಾರ ಮಾಡಲಿ, ಅದನ್ನು ನಾವು ಸಂಕಲ್ಪ ಮಾಡಿ ನಾವು ನಿರ್ಗಮಿಸ್ತೇವೆ. ನಾವು ಇನ್ನು ನಿಮಗೆ ಯಾವುದೇ ಒತ್ತಡ ಆಗುವುದಿಲ್ಲ. ಇನ್ನು ನೀವು ಉಂಟು, ನಿಮ್ಮ ಸಮಿತಿ ಉಂಟು, ನಿಮ್ಮ ಗೌರವ ಸಲಹೆಗಾರರು ಉಂಟು. ನಮ್ಮಲ್ಲಿ ಯಾವುದನ್ನು ಪ್ರಸ್ತಾಪ ಮಾಡಬೇಡಿ. ಜಾತ್ರೆಯ ಇದನ್ನು ಕೂಡ ನೀವು ಪಬ್ಲಿಷ್ ಮಾಡಬೇಡಿ. ನೀವೇ ಎಷ್ಟು 5, 7, 12 ಜನ ಸೇರಿಕೊಂಡು ನೀವೇ ಜಾತ್ರೆಯನ್ನು ಕೂಡ ನಿರ್ಧರಿಸಿಕೊಳ್ಳಿ. ನಮ್ಮ ಅಗತ್ಯ ನಿಮಗೆ ಇಲ್ಲಂತ ಕಾಣ್ತದೆ. ನಮ್ಮ ಗೌರವಕ್ಕೆ ದೇವರ ಒಂದು ಸಂಕಲ್ಪಕ್ಕೆ ನೀವು ಮನ್ನಣೆ ಕೊಡದಿದ್ದ ಕಾರಣ ನಾವು ನಿಮ್ಮ ಜೊತೆ ಇನ್ನು ಯಾವುದೇ ಇದಕ್ಕೆ ಬರುವುದಿಲ್ಲ. ಯಾಕಂದ್ರೆ ನಿಮ್ಮ ಆಡಳಿತ ಸಮಿತಿ ಇರುವವರೆಗೆ ಗ್ರೂಪಿಗೆ ಹಾಕ್ಲಿ, ಯಾವುದಕ್ಕೆ ಹಾಕ್ಲಿ ನಮಗೆ ಬೇಸರವಿಲ್ಲ. ಯಾಕೆಂದ್ರೆ ನಾವು ಯಾರು ನಮ್ಮ ವೈಯಕ್ತಿಕ ವಿಷಯಕ್ಕಾಗಿ ಯಾರನ್ನು ವಿರೋಧಿಸಬೇಕೆಂಬ ವಿಷಯಕ್ಕೆ ಬಂದದಲ್ಲ. ಯಾವುದೇ ಪಕ್ಷದ ಹಿಂದೆ ಇಟ್ಟುಕೊಂಡು ಬಂದವರಲ್ಲ. ನಾವು ಎಲ್ಲ ಭಕ್ತಾದಿಗಳಾಗಿ ಬಂದಿದ್ದೇವೆ. ಅದಕ್ಕೋಸ್ಕರ ಭಕ್ತಾದಿಗಳ ಒಂದು ಮಾತಿಗೆ ಮನ್ನಣೆ ಕೊಡದ ಕಾರಣ ಇನ್ನು ನಿಮಗೆ ಸೀಮೆಯ ಭಕ್ತಾದಿಗಳ ಅಗತ್ಯ ಇಲ್ಲ ಅಂತ ಕಾಣ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ನಿರ್ಧಾರ ನಿಮಗೆ, ನಮ್ಮ ನಿರ್ಧಾರ ನಮಗೆ. ನಾವು ದೇವರಲ್ಲಿ ಪ್ರಾರ್ಥಿಸಿ ನಿರ್ಗಮಿಸ್ತೇವೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.